ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಅವರ ತಂಡವನ್ನು ಅಮಾನತು ಪಡಿಸುವಂತೆ ಒತ್ತಾಯಿಸಿ ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಸಮುದಾಯದ ಮುಖಂಡರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ. ನಮಸ್ಕಾರ ವೀಕ್ಷಕರೇ, ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ನಿರಂತರ ಹೋರಾಟ. ಡಾಕ್ಟರ್ BR ಅಂಬೇಡ್ಕರ್ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಜೈ ವಾಲ್ಮೀಕಿ ಘೋಷಣೆ. ಚಾಮರಾಜನಗರ ನಾಯಕ ಜನಾಂಗದ ಹೆಸರಿಗೆ ಕಲಂಕ ತರುವ ರೀತಿಯಲ್ಲಿ ಹಲವು ಕೋಮು ಸಾಮರಸ್ಯವನ್ನು ಹಾಳು ಮಾಡುವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಅವರ ತಂಡವನ್ನು ಈ ಕೂಡಲೇ ಅಮಾನತು ಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಗರದ ಜಿಲ್ಲಾಡಳಿತ ಭವನದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮಾತನಾಡಿ, ನಾಯಕ ಸಮುದಾಯದ ತನ್ನದೇ ಆದ ಒಂದು ಇತಿಹಾಸ ಹೊಂದಿರುವ ಸಮುದಾಯವಾಗಿದ್ದು ಈ ಸಮುದಾಯಕ್ಕೆ ಕಿಡಿಗೇಡಿಗಳು ಕಲಂಕ ತರುವ ಕೆಲಸವನ್ನು ಮಾಡುತ್ತಿದ್ದಾರೆ. ತಪ್ಪಿತರ ಅಧಿಕಾರಿಗಳ ಮೇಲೆ ಒಂದು ವಾರದೊಳಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ, ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ ನಾಯ್ಕ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ HV ಚಂದ್ರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ S ಸೋಮನಾಯ್ಕ, ಕೊಪ್ಪಾಲಿ ಮಹದೇವ ನಾಯ್ಕ, ಬಿಜೆಪಿ ಮಾಜಿ ಅಧ್ಯಕ್ಷ R ಸುಂದರ್, ಬಿಜೆಪಿ ST ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ನಗರಸಭಾ ಮಾಜಿ ಅಧ್ಯಕ್ಷ ರಾಮಸಮುದ್ರ ಸುರೇಶ್, ಕಪಿ ವಿನಾಯಕ, ಯಲಂದೂರು ತಾಲೂಕು ಅಧ್ಯಕ್ಷ ಮುರಳೀಕೃಷ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ S ಸೋಮನಾಯ್ಕ, ರಮೇಶ್, ಮಲ್ಲೇಶ್, ಬುಲೆಟ್ ಚಂದ್ರು, ಶಿವರಾಮ್, ನಾರಾಯಣ್, ವೆಂಕಟೇಶ್, ಸಿಂಗನಪುರ ಮಹೇಶ್, ನಗರಸಭಾ ಮಾಜಿ ಸದಸ್ಯ ಚೆಂಗುಮನಿ ಕೃಷ್ಣನಾಯ್ಕ, ಕಂಡಕ್ಟರ್ ಸೋಮನಾಯ್ಕ, ಕಂದಹಳ್ಳಿ ಮಹೇಶ್, ಪಾಲ್ಯ ಕೃಷ್ಣನಾಯ್ಕ, ಚಂದ್ರಶೇಖರ್ ಹಾಗೂ ಇತರರು ಭಾಗವಹಿಸಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ, ಚಾಮರಾಜನಗರ. ದೈನಂದಿನ ಚಟುವಟಿಕೆಗಳು ನಡೀಬಾರ್ದು, ಆ ಥರ ಈ ಜನಾಂಗ ಮಾಡ್ತೀವಿ. ಅದಕ್ಕೆ ನಿಮ್ಮ ಬೆಂಬಲ ಶ್ರೀರಕ್ಷೆ ನಮಗೆ ಬೇಕು. ನೀವು ಬರಬೇಕು ಬುದ್ಧಿ, ಅದು ಉದ್ಘಾಟನೆ ಮಾಡಬೇಕು ಅಂತೇಳಿ ಮನೆ ಪತ್ರ ಹೇಳಿದ ಬುದ್ಧಿ. ಇದು ತಮಗೆ ಕೊಟ್ಟಿರ್ತಕ್ಕಂಥ ಚಾಮರಾಜನಗರ ನಮ್ಮ ಮುಖ್ಯ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯದ ನಾಯಕ ಸಮುದಾಯ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಸಮುದಾಯ. ಇಂಥ ಒಂದು ಸಮುದಾಯ ಇವತ್ತು ಸಾಮರಸ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲವು ಕಿಡಿಗೇಡಿಗಳು ಎಲ್ಲೇ ಒಂದು ಕಡೆ ಈ ಸಮುದಾಯದ ಬಗ್ಗೆ, ಈ ಜನಾಂಗದ ಮೇಲೆ ಕಳಂಕ ತರುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಮಾನ್ಯ EDC ಅವರಿಗೆ ಮನವಿ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಹಾಗೆಯೇ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮತ್ತು ತಮ್ಮ ಮೂಲಕವೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಬಹುತೇಕ ಯಾರು ತಪ್ಪಿಸ್ತಿದ್ದಾರೆ ಆ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಇರ್ತಕ್ಕಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತೇಳಿ ಸಮುದಾಯದ ಎಲ್ಲರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಅವರು ಏನು ನಾವು ಗಡುವು ಕೊಟ್ಟಿದ್ದೀವಿ, ಒಂದು ವಾರ ಒಳಗೆ ಕ್ರಮ ತೆಗೆದುಕೊಳ್ಳೋದಾದರೆ ಬರುವಂಥ ದಿನಮಾನಗಳಲ್ಲಿ ನಮ್ಮ ಸಮುದಾಯ ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತದೆ ಅದರ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು EDC ಅವರನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ಇಡೀ ಚಾಮರಾಜನಗರ ಜಿಲ್ಲೆಯ ಮತ್ತು ರಾಜ್ಯದ ನಾಯಕ ಸಮಾಜದ ಪರವಾಗಿ ನಾನು ಮಾನ್ಯ EDC ಅವರಿಗೆ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಇವತ್ತು ಐತಿಹಾಸಿಕ 8ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಮ್ಮ ಚಾಮರಾಜನಗರ ಜಿಲ್ಲಾ ಮಟ್ಟದ ಪೂರ್ವ ಸಭೆಯನ್ನು ಈಗಾಗಲೇ ಮಾಡಲಾಗಿದೆ. ಕಾರಣ, ಇಡೀ ರಾಜ್ಯದ ನಾಯಕ ಸಮುದಾಯ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ತನ್ಮೂಲಕವಾಗಿ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಸರ್ಕಾರ ಕೊಡುವ ವಿಚಾರದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಿದರೆ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಜಾಗೃತಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿರತಕ್ಕಂಥದ್ದು.
ಇವತ್ತು ನಾವು ಚಾಮರಾಜನಗರ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು ವಿನಾಕಾರಣ ನಮ್ಮ ಸಮುದಾಯಕ್ಕೆ ಕಳಂಕವನ್ನು ತರುವಂಥ ನಿಟ್ಟಿನಲ್ಲಿ ತಪ್ಪು ಮಾಡ್ತಾಯಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಕೆಲವು ನಿರಪರಾಧಿಗಳನ್ನು ಅಪರಾಧಿಗಳಂತೇಳಿ ಬಿಂಬಿಸಿ ಸಮಾಜಕ್ಕೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದನ್ನು ಖಂಡಿಸಿ ಈಗಾಗಲೇ ನಮ್ಮ ಜಿಲ್ಲಾ ನಾಯಕ ಸಮಾಜ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದೆ. ಅದರ ಮುಂದುವರೆದು ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ನಾವು ಕೂಡ ಒತ್ತಾಯವನ್ನು ಮಾಡಿದ್ದೇವೆ. ಇವತ್ತು ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಮತ್ತೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮಾನ್ಯ ADC ಅವರಿಗೆ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ಬಹುತೇಕ ಈಗಾಗಲೇ ನನ್ನ ಸಮಾಜ 1 ವಾರ ಗಡುವು ಕೊಟ್ಟಿದೆ. ಆ ಗಡುವಿನೊಳಗಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ನಾಯಕ ಸಮಾಜ ಏನು ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕಾಗ್ತದೆ. ಇವತ್ತು ಯಾರು ತಪ್ಪನ್ನು ಮಾಡ್ತಾಯಿದ್ರೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿಯ ಹರಿಕಾರ ಮತ್ತು ಪಂಚಾಯತ್ ರಾಜ್ ಪಿತಾಮಹ ಸಂವಿಧಾನದ 73ನೇ ತಿದ್ದುಪಡಿ ಮುಖಾಂತರ ಕೇವಲ ಬೆರಳೆಣಿಕೆಯಷ್ಟು 3000 MLA ಮತ್ತು MP ಗಳ ಕಲಿತಂಥ ಅಧಿಕಾರವನ್ನು ಸುಮಾರು 33 ಲಕ್ಷ ಜನ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ ವಿಶೇಷವಾಗಿ ಮಹಿಳೆಯರು ರಾಜಕೀಯ ಅಧಿಕಾರವನ್ನು ಅನುಭವಿಸಲಿಕ್ಕೆ ಸಂವಿಧಾನಕ್ಕೆ ತಂದಂಥ 73ನೇ ತಿದ್ದುಪಡಿಗೆ ಮೂಲ ಪ್ರೇರಣೆ ಕೊಟ್ಟಂಥ ಮತ್ತು ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯ ಮತ್ತು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯವನ್ನು ಸಮೀಕರಿಸಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸೋದ್ರ ಮುಖಾಂತರ 33 ಲಕ್ಷ ಜನ ಚುನಾಯಿತ ಸದಸ್ಯರುಗಳು ಕೆಲಸ ಮಾಡಲಿಕ್ಕೆ ರಾಜಕೀಯ ಅಧಿಕಾರವನ್ನು ಬಳಸಿಕೊಡಲಿಕ್ಕೆ ಕಾರಣಕರ್ತರಾದಂಥ ಮೂಲ ಪ್ರೇರಣೆಯಾದಂಥ ಅಬ್ದುಲ್ ನಜೀರ್ ಸಾಹೇಬರ ಜನ್ಮದಿನ ಇವತ್ತು. ಅಂಥ ಮಹಾನ್ ವ್ಯಕ್ತಿಯ ವಿಚಾರಧಾರೆಯನ್ನು ಜನಮಾನಸಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಜನವಿಕಾಸ ಕರ್ನಾಟಕ ಸಂಘಟನೆ ನಿರಂತರವಾಗಿ 2011ನೇ ಇಸ್ವಿಯಿಂದ ಅಬ್ದುಲ್ ನಜೀರ್ ಸಾಹೇಬರ ಜನ್ಮದಿನವನ್ನು ಆಚರಿಸ್ಕೊಂಡ್ಬರ್ತಾ ಇದೆ. ಜನವಿಕಾಸ ಕರ್ನಾಟಕ ಸಂಘದ ವತಿಯಿಂದ ರಚಿಸಲಾದಂಥ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಕಳೆದ 10 ವರ್ಷಗಳಿಂದ ನಜೀರ್ ಸಾಹೇಬರ ಹೆಸರಿನಲ್ಲಿ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಅಬ್ದುಲ್ ನಜೀರ್ ಸಾಹೇಬರ ಜನ್ಮದಿನವನ್ನು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನವನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಬಹಳ ಒಕ್ಕೊತ್ತಾಯವನ್ನು ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ನಜೀರ್ ಸಾಹೇಬರ ಭಾವಚಿತ್ರವನ್ನು ಕರ್ನಾಟಕದ ಎಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಇಡಬೇಕು ಮತ್ತು ಅವರ ಜಯಂತಿಯನ್ನು ಆಚರಿಸಲಿಕ್ಕೆ ಸರ್ಕಾರ ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋ ಒತ್ತಾಯವನ್ನು ನಿರಂತರ ಮಾಡ್ಕೊಂಡ್ಬಂದಿದ್ದೀವಿ. ನಜೀರ್ ಸಾಹೇಬರ ಕರ್ಮಭೂಮಿ ಏನು ಗುಂಡ್ಲುಪೇಟೆ ಇದೆ, ಇಲ್ಲಿ ಗದಗದಲ್ಲಿರ್ತಕ್ಕಂಥ ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಪರವಾಗಿ ಅವ್ರ ವತಿಯಿಂದ ಒಂದು ಅಧ್ಯಯನ ಪೀಠವನ್ನು ಆರಂಭ ಮಾಡಬೇಕು ಮತ್ತು ಗದಗದ ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯಕ್ಕೆ ಅಬ್ದುಲ್ ನಜೀರ್ ಸಾಹೇಬರ ಹೆಸರನ್ನ ಇಡಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟದ ಪರವಾಗಿ ಮತ್ತು ಅಬ್ದುಲ್ ನಜೀರ್ ಸಾಹೇಬ್ ಫೌಂಡೇಶನ್ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟವನ್ನು ಆರಂಭ ಮಾಡ್ತಾಯಿದ್ದೀವಿ. ಇದೇ ಜನವರಿ 3 ಅಥವಾ 4ನೇ ತಾರೀಕು ನಜೀರ್ ಸಾಹೇಬ್ ಫೌಂಡೇಶನ್ ಹೆಸರಿನಲ್ಲಿ ಅವರ ವಿಚಾರಧಾರೆಗಳನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ನಜೀರ್ ಸಾಹೇಬರನ್ನು ಜಯಂತಿಯನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಜನರ ಮಾನಸಕ್ಕೆ ಅವರ ವಿಚಾರಧಾರೆಗಳನ್ನ ತಗೊಂಡೋಗ್ಲಿಕ್ಕೆ ನಾವು ಹೊಸದಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಪಂಚಾಯತ್ ಸೈನಿಕರೇನಿದ್ದೀವಿ ನಾವು ನಜೀರ್ ಸಾಹೇಬ್ ಫೌಂಡೇಶನ್ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಆಂದೋಲನವನ್ನು ಆರಂಭ ಮಾಡಬೇಕು ಅಂತೇಳಿ ಇವತ್ತು ಅವ್ರ ಸಮಾಧಿ ಮುಂದೆ ಒಂದು ಶಪಥವನ್ನು ಮಾಡುವಂಥರ ಮುಖಾಂತರ ಒಂದು ಸಂಕಲ್ಪ ಮಾಡೋದ್ರ ಮುಖಾಂತರ ಇಡೀ ರಾಜ್ಯಾದ್ಯಂತ ಈ ಒಂದು ನಜೀರ್ ಸಾಹೇಬರನ್ನು ನೆನೆಸ್ಕೊಳ್ತಕ್ಕಂಥ ಅವರ ಕೊಡುಗೆಯನ್ನು ಬಣ್ಣಿಸ್ತಕ್ಕಂಥ ಅದರ ವಿಚಾರವನ್ನು ಹೇಳ್ತಾ ಪ್ರಜಾಪ್ರಭುತ್ವದ ಮೂಲ ಆಶಯ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂದರೆ ನಜೀರ್ ಸಾಹೇಬ್ ವಿಚಾರಧಾರೆಗಳು ಜನಮಾನಸಕ್ಕೆ ತಲುಪಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋಣ. ಅವರ ಆದರ್ಶ ನಮಗೆ ಅವರ ದಾರಿದೀಪ ಆಗಲಿ, ಅವರ ಹೆಸರಿನಲ್ಲಿ ಅವರ ಸಂಕಲ್ಪವನ್ನು ಅವರ ಅರ್ಧ ಕನಸು ಏನಾಗಿದೆ ಅದನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರ ಜನ್ಮ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಅವರ ಆಶಯಗಳನ್ನು ಜನರ ಹತ್ರ ತಗೊಂಡೋಗ್ಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.